ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನಾನು ನಿಮಗೆ ಪಾರ್ಲಿಜಿ ಫ್ಯಾಕ್ಟ್ರಿ ಇದೆ ಟೋಲ್ ಹತ್ರ, ಎಲ್ಲಿ ತುಮಕೂರು ರೋಡ್ ಟೋಲ್ ಹತ್ರ, ಅಲ್ಲಿಂದ ಒಳಗಡೆ ಒಂದು ಮನೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಏರಿಯಾಗೆ ಬಂದು ರೆಡ್ಡಿ ಕಟ್ಟೆ ಅಂತ ಕೂಡ ಹೇಳ್ತಾರೆ. ನೋಡಿ, ನಿಜವಾಗ್ಲೂ ಮೆಟ್ರೋಗೆ ಮ್ಯಾಕ್ಸಿಮಮ್ 1 ಕಿಲೋಮೀಟ್ರೂ ಆಗಲ್ಲ, ಅಷ್ಟು ಹತ್ರದಲ್ಲಿದೆ ಮನೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಇದ್ದುಕೊಂಡು 3 ಮನೆ ಬಾಡಿಗೆ ಬರುವಂಥ ಮನೆ ಆಗಿರ್ತದೆ. ಇದು ರೋಡ್ ಬಂದು 25 ಅಡಿ ರೋಡ್ ಇದೆ. ಬನ್ನಿ, ನಾನು ಮನೆ ತೋರಿಸೋದಾದರೆ ಇವಾಗ ನಿಮಗೆ ಮನೆನ ವಿಸಿಟ್ ಮಾಡಿಸ್ತೀನಿ. ಮನೆ ನೋಡಿ, ನೀವು ಎಲಿವೇಶನ್ ನೋಡೋದಾದರೆ ಮನೆ ಎಲಿವೇಶನ್ ನೋಡಿ ಈ ಥರ ಬರುತ್ತೆ. ತುಂಬ ಓವರ್ ಕಲರ್ ಮಾಡಿಲ್ಲ, ಲೈಟ್ ಡಾರ್ಕ್ ಕಲರ್ ಕೊಟ್ರು ಓವರ್ ಕಲರ್ ಇಲ್ಲ, ಡಿಸೆಂಟಾಗಿ ಕಲರ್ ಇದೆ. ಇನ್ನು ಗೇಟ್ ವೈಸ್ ನೋಡೋದಾದರೆ ನಿಮಗೆ 3 ಗೇಟ್ ಬರುತ್ತೆ. ಒಂದು ವಾಕಬಲ್ ಗೇಟು, 2 ಕಾರ್ ಪಾರ್ಕಿಂಗ್ ಗೇಟ್ ಬರುತ್ತೆ. ನೋಡಿ, ಇದು ಕಾರ್ ಪಾರ್ಕಿಂಗ್ ಗೇಟು, ಅದು ಕಾರ್ ಪಾರ್ಕಿಂಗ್ ಗೇಟು, ಇದು ವಾಕಬಲ್ ಗೇಟ್ ಬರುತ್ತೆ. ಮತ್ತು BBMP ಬಿ ಖಾತಾ ಈ ಸ್ವತ್ತು ಕೂಡ ರೆಡಿ ಇದೆ. ಓನ್ ಬೋರ್ ಕೂಡ ರೆಡಿ ಇದೆ ಅಂತ ಒಂದು ಮನೆಯನ್ನು ನಾನು ನಿಮಗೀಗ ಒಳಗಡೆ ವಿಸಿಟ್ ಮಾಡಿಸ್ತೀನಿ. ಬನ್ನಿ. ಕಾರ್ ಪಾರ್ಕಿಂಗ್ ತೊಗೊಳ್ಳೋದಾದರೆ ನೀವು 2 ಕಾರ್ ನಿಲ್ಲಿಸ್ಕೋಬೋದು, ಅಷ್ಟು ದೊಡ್ಡದಾಗಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. 2 ಕಾರ್ ಪಾರ್ಕಿಂಗ್ ನಿಲ್ಲಿಸ್ಕೊಂಡು ಮತ್ತು ಇನ್ನು ನೀವು 2 ವೀಲರ್ ಕೂಡ ಪಾರ್ಕ್ ಮಾಡ್ಬೋದು, ಅಷ್ಟು ಫ್ರೀಯಾಗಿ ಪಾರ್ಕಿಂಗ್ ಇದೆ. ನೋಡಿ, ಇದಿಷ್ಟು ಪಾರ್ಕಿಂಗ್ ಇದೆ, ಫುಲ್ಲು ಫ್ರೀಯಾಗಿದೆ ಪಾರ್ಕಿಂಗ್ ಕೂಡ, ಎಲ್ಲೋ ನಿಮಗೆ ಡಿಸ್ಟರ್ಬ್ ಆಗೋಲ್ಲ. ಮತ್ತು ಒಳಗಡೆ ಬರೋಕ್ಕೆ ಸಪ್ರೇಟ್ ಗೇಟ್ ಇದೆ. ನೀವು ಯಾವಾಗೂ ದೊಡ್ಡ ಗೇಟ್ ತೆಗಿಬೇಕು ಅನ್ನೋವಂಥದ್ದು ಇರೋದಿಲ್ಲ. ಮನೆ ಕೂಡ ಅಷ್ಟೇ ಫ್ರೀಯಾಗಿ ಮಾಡಿದ್ದಾರೆ. ಸಿಂಗಲ್ ಬೆಡ್ರೂಮ್ ಕೂಡ ಆದರೂ ಕೂಡ ನಿಮಗೆ ಮನೆ ಫ್ರೀಯಾಗಿ ಬಂದಿದೆ. ಯಾಕಂದರೆ ಡಬಲ್ ಬೆಡ್ರೂಮ್ ಆದರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅನ್ನೋ ಉದ್ದೇಶಕ್ಕೆ ಕೆಳಗಡೆ ಗ್ರೌಂಡಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ನೋಡಿ, ಅದು ಗ್ಯಾಸ್ ಪಾಯಿಂಟ್ ಬರುತ್ತೆ, ಅದು ಪೂರ್ತಿ ಅಷ್ಟು ಗ್ಯಾಸ್ ಪಾಯಿಂಟ್ ಬರುತ್ತೆ. 2 ಜಾಸ್ತಿನೇ ಮಾಡಿದ್ದಾರೆ ಗ್ಯಾಸ್ ಪಾಯಿಂಟು. ಅಕಸ್ಮಾತ್ ಮೇಲೆ ಮನೆ ಕಟ್ಟಿದ್ರೆ ಅನ್ನೋ ಉದ್ದೇಶಕ್ಕೆ ಎಕ್ಸ್ಟ್ರಾ ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೀವು ಮನೆ ನೋಡೋದಾದರೆ ಸಿಂಗಲ್ ಬೆಡ್ರೂಮ್ ಮನೆ ನೋಡಿ, ಇದು ನಿಮ್ಗೆ ಹಾಲು ಫ್ರೀಯಾಗಿದೆ. ಸಿಂಗಲ್ ಬೆಡ್ರೂಮ್ ಆದ್ರೂ ಹಾಲು ತುಂಬಾ ಫ್ರೀ ಕೊಟ್ಟಿದ್ದಾರೆ. ಮತ್ತು ಕಿಚನ್ ಕೂಡ ಫ್ರೀಯಾಗೇ ಇದೆ. ದೇವ್ರ ಮನೆ, ಕಿಚನ್ ಪಕ್ಕದಲ್ಲೇ ದೇವ್ರ ಮನೆ ಬರುತ್ತೆ. ಫುಲ್ಲು ವುಡ್ ವರ್ಕ್ ಕೂಡ ರೆಡಿ ಇದೆ. ಸಿಂಗಲ್ ಬೆಡ್ರೂಮು ಫ್ರೀಯಾಗಿ ಇದೆ, ವುಡ್ ವರ್ಕ್ ಮಾಡಿದ್ದಾರೆ. ನೋಡಿ, ಒಂದೇ ಕಲರ್ ಸನ್ಬೇಕು ಹಾಕಿದ್ದಾರೆ, ವುಡ್ ವರ್ಕ್ ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಫಸ್ಟ್ ಫ್ಲೋರ್ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಫಸ್ಟ್ ಫ್ಲೋರ್ ನೋಡೋದಾದರೆ ಮನೆ ಓನರ್ ಇರೋವಂಥ ಮನೆ ಚೆನ್ನಾಗಿ ಬಂದಿದೆ. ಅದು ಕೂಡ ಸ್ಟೇರ್ ಕೇಸ್ ವೈಸ್ ನೋಡೋದಾದರೆ ನಿಮಗೆ ಫುಲ್ ಫ್ರೀ ಆಗಿದೆ. ಸ್ಟೇರ್ ಕೇಸು ಎಲ್ಲೂ ಚಿಕ್ಕದಿಲ್ಲ, ಇಕ್ಕಟ್ಟಿಲ್ಲ. ಐಟಮ್ ತೊಗೊಂಡೋಗೋಕ್ಕಾಗಲಿ, ಅಕಸ್ಮಾತ್ ಇಬ್ಬರು ಆರಾಮಾಗಿ ಫ್ರೀಯಾಗಿ ಒಂದೇ ಸರಿ ಹತ್ಬೋದು, ಅಷ್ಟು ಫ್ರೀಯಾಗಿದೆ ಸ್ಟೇರ್ ಕೇಸು. ನೀವು ಇನ್ನು ವಿಂಡೋ ನೋಡೋದಾದರೆ ವಿಂಡೋನು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಸೇಫ್ಟಿ ವೈಸು ಗೇಟ್ ಕೂಡ ಇದೆ. ನೋಡಿ, ಸೇಫ್ಟಿ ಗೇಟ್ ಕೂಡ ಇದೆ. ಫುಲ್ ಕ್ಲೋಸ್ ಮಾಡಿಕೊಂಡ್ರೆ ಇಲ್ಲಿ ಯಾರು ಒಳಗಡೆ ಬರೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೇಫ್ಟಿ ವೈಸ್ ಕೂಡ ಸಣ್ಣ ರಾಡ್ ಹಾಕಿ ಮಾಡ್ತಾರೆ ಕೆಲವರು ಸೇಫ್ಟಿ ಗ್ರಿಲ್ಲು. ನೋಡಿ, ಒಳ್ಳೆ ತಿಕ್ಕಾಗಿ ರಾಡನ್ನ ಕೊಟ್ಟು ಸ್ಕ್ವಯರ್ ರಾಡಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ನೋಡಿ, ನಿಮಗೆ ಡೋರ್ ವೈಸ್ ನೋಡೋದಾದರೆ ಅಷ್ಟೇ ತಿಕ್ಕಾಗಿ ನಿಮಗೆ ವಾಸ್ಕಲ್ನ ಕೊಟ್ಟಿದ್ದಾರೆ, ಎಷ್ಟು ದಪ್ಪ ಇದೆ ನೋಡಿ. ಇನ್ನು ಇದಕ್ಕೆ ಗುಬ್ಬಿ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಲುಕ್ ವೈಸ್ಗೆ ಡೋರು ಚೆನ್ನಾಗಿ ಬರುತ್ತೆ ಅದು ಕೂಡ. ಇನ್ನು ನೀವು ನೋಡಿ, ಫುಲ್ಲು ಹಾಲ್ ಬರುತ್ತೆ, ಹಾಲ್ ಫ್ರೀಯಾಗಿದೆ. ಬನ್ನಿ, ನಾವೀಗ ಹಾಲ್ ನೋಡ್ತಾ ಇದ್ದೀವಲ್ವಾ, ಇವಾಗ ಕ್ಲೀನಿಂಗ್ ನಡೀತಾ ಇದೆ. ಕ್ಲೀನಿಂಗ್ ನಡೆಯೋ ಅಂದರೆ ಸಣ್ಣ ಪುಟ್ಟ ಏನು ಅದು ಪ್ಯಾಚ್ ವರ್ಕು, ಸಿಮೆಂಟ್ ವರ್ಕು, ಏನಾದರೂ ಗ್ಯಾಪ್ ಇರೋದನ್ನೆಲ್ಲ ಫಿಲ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ನೋಡಿ, ನೀವು ಹಾಲ್ನ ನೋಡೋದಾದರೆ ನಿಜವಾಗೂ ಫುಲ್ಲು ಫ್ರೀ ಆಗಿದೆ ಹಾಲು. ಅದು ನಿಮಗೆ TV ಯೂನಿಟ್ ಬರುತ್ತೆ. ಇನ್ನು ನೀವು ಲೆಫ್ಟಿಗೆ ಬಂದರೆ ಕಿಚನ್ ಇದೆ. ಕಿಚನ್ ಪಕ್ಕಕ್ಕೆ ನಿಮಗೆ ಡೈನಿಂಗ್ ಹಾಲ್ ಕೊಟ್ಟಿದ್ದಾರೆ. ಕಿಚನ್ಗೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಕೆಲವರು ಕಿಚನ್ ಯುಟಿಲಿಟಿ ಕೊಡಲ್ಲ. ವುಡ್ ವರ್ಕ್ ಕೂಡ ಎಲ್ಲ ಫುಲ್ ಫಿನಿಶ್ ಆಗಿದೆ. ವುಡ್ ವರ್ಕಲ್ಲಿ ನೋಡಿ, ಹ್ಯಾಂಡಲ್ ಒಂದು ಬರಬೇಕಷ್ಟೇ. ಇಲ್ಲಿ ಮೇಲೆ ಕೂಡ ಅಷ್ಟೇ, ನಿಮಗೆ ಹ್ಯಾಂಡಲ್ ಒಂದು ಬಂದರೆ ಫುಲ್ ಫಿನಿಶ್ ಆಯಿತು ವುಡ್ ವರ್ಕಲ್ಲಿ. ಇನ್ನು ಯುಟಿಲಿಟಿ ನೋಡಿ, ಯುಟಿಲಿಟಿ ಕೂಡ ಫ್ರೀ ಆಗಿದೆ, ಫುಲ್ ಫ್ರೀ ಇದೆ. ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇರೋದ್ರಿಂದ ಐಟಮ್ ಇದೆ ಅಷ್ಟೇ, ಬೇರೆ ಏನಿಲ್ಲ. ಇದೆಲ್ಲ ಐಟಮ್ ಕ್ಲೀನಿಂಗ್ ಐಟಮ್ ಇಟ್ಕೊಂಡಿದ್ದಾರೆ. ಇನ್ನು ವಿಂಡೋ ನೋಡಿ, ಎಷ್ಟು ನಿಮಗೆ ಕಿಚನ್ ಪಕ್ಕದಲ್ಲೇ ಮತ್ತು ಡೈನಿಂಗ್ ಹಾಲ್ ಬರೋದ್ರಿಂದ ಇಲ್ಲಿ ಒಂದು ಒಳ್ಳೆ ವಿಂಡೋ ಕೊಟ್ಟಿದ್ದಾರೆ, ದೊಡ್ಡದಾಗಿದೆ. ಅಷ್ಟೇ ನೀಟಾಗಿ ದೇವ್ರ ಮನೇನ ನಿಮ್ಗೆ ವಾಸ್ತು ಪ್ರಕಾರ ದೇವ್ರ ಮುಳ್ಳಲ್ಲೇ ಕೊಟ್ಟಿದ್ದಾರೆ. ಒಬ್ಬರು ಕೂತ್ಕೊಂಡು ನಿಮ್ಗೆ ಆರಾಮಾಗಿ ಪೂಜೆ ಮಾಡೋವಷ್ಟು ಫ್ರೀಯಾದ ಜಾಗನ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿದೆ, ಕಾಮ ಕೂಡ ಇದೆ. ದೇವ್ರ ಮನೆಯೇ ಮೇಯ್ನ್ ಅಲ್ವಾ ಮನೆಗೆ. ನೀವು 2 ರೂಮ್ ಇದೆ. 2 ರೂಮಲ್ಲಿ ನಾನು ಫಸ್ಟ್ ಈ ರೂಮ್ ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ಲು ರೂಮು. ಕೆಲವರೆಲ್ಲ ಏನು ಮಾಡ್ತಾರೆ, 3 ರೂಮ್ ಮಾಡಿಬಿಟ್ಟು ತುಂಬಾ ಇಕ್ಕಟ್ಟು ಮಾಡ್ತಾರೆ. 2 ರೂಮ್ ಮಾಡಿದ್ರೂ ಫ್ರೀಯಾಗಿ ರೂಮ್ ಕೊಟ್ಟಿದ್ದಾರೆ. ಇನ್ನು ವುಡ್ ವರ್ಕ್ ನೋಡಿ,
ಫುಲ್ ವುಡ್ ವರ್ಕ್ ಇದೆ, ಒಂದು ಸೈಡ್ ಫುಲ್ ವುಡ್ ವರ್ಕ್ ಕೊಟ್ಟಿದ್ದಾರೆ. ನಿಮಗೆ ವಿಂಡೋ ಎಲ್ಲನೂ ಟೀಕು ಕಲರ್ನೇ ಪಾಲಿಶ್ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗೂ ಚೆನ್ನಾಗಿ ಇಷ್ಟ ಆಯ್ತಿದ್ದು. ಎಲ್ಲ ವಿಂಡೋನು ಯಾವುದಕ್ಕೂ ಪೇಂಟ್ ಮಾಡಿಲ್ಲ, ಎಲ್ಲ ಪಾಲಿಶೇ. ತುಂಬಾ ಚೆನ್ನಾಗಿ ಬಂದಿದೆ ವಿಂಡೋಗಳು. ಇನ್ನು ಡೋರ್ ನೋಡೋದಾದರೆ ನೋಡಿ, ಎಲ್ಲನೂ ಅಷ್ಟೇ. ಕೆಲವರೆಲ್ಲ ಡೋರ್ಗಳ್ನ ನಿಮಗೆ ರೆಡಿಮೇಡ್ ಡೋರ್ನ ಬಳಸ್ತಾರೆ ನೋಡಿ, ಎಲ್ಲ ವುಡ್ ಡೋರೇ ಮಾಡಿದ್ದಾರೆ. ರೂಮ್ ಡೋರ್ ಕೂಡ ವುಡ್ ಡೋರೇ ಕೊಟ್ಟಿದ್ದಾರೆ. ನಿಜವಾಗೂ ಕ್ವಾಲಿಟಿ ವೈಸ್ ಕೆಲಸ ತುಂಬಾ ಇಷ್ಟ ಆಯಿತು ನನಗೆ. ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ನೀವು ರೇನೇ ಹೇಳ್ಬೋದು, ಆ ಕೆಲಸದ ತಕ್ಕನ ರೇಟ್ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಕೆಲವರು ರೇಟ್ ಕಡಿಮೆ ಹೇಳ್ತಾರೆ, ಇದೇನು ಸರ್ ಇಷ್ಟೊಂದು ಹೇಳ್ಬಿಟ್ರ ಅಂತ ಹೇಳ್ಬೋದು. ಆದರೆ ರೇಟ್ ತಕ್ಕನ ಕ್ವಾಲಿಟಿ ಇದೆ. ಈಗ ಒಂದು ಡೋರ್ ನಿಮಗೆ ರೆಡಿಮೇಡ್ ಡೋರ್ ತಂದರೆ 2-2.5 ಸಾವಿರ ರೂಪಾಯಿ ಈ ಡೋರ್ ಬರುತ್ತೆ. ಅದೇ ನೀವು ವುಡ್ಡಲ್ಲಿ ಮಾಡಿಸೋದು, ಈ ಡೋರ್ ಯಾವುದೇ ಕಾರಣಕ್ಕೂ ಆ ರೇಟಿಗೆ ಮಾಡೋಕ್ಕಾಗಲ್ಲ ನೋಡಿ. ಹೇಳ್ತಾ ಇದ್ದಾರೆ, ಓನರ್ ಇಲ್ಲೇ ಇದ್ದಾರೆ, 15,500ರಿಂದ 16 ಸಾವಿರ ರೂಪಾಯಿ ಬೀಳುತ್ತೆ ಆ ಡೋರ್ ಅಂತ. ಅದೇ ಅಂಥದ್ದು 4-5 ಡೋರ್ ಬಂದುಬಿಡುತ್ತೆ ರೂಮ್ಗೆ. ಆದರೆ ಇಲ್ಲಿ ಒಂದು ರೂಮ್ಗೆ ಆ ಕಾಸ್ಟ್ ಬಿದ್ದಿರುತ್ತೆ, ಅದಕ್ಕೋಸ್ಕರ ರೇಟ್ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ. ಬನ್ನಿ, ಈಗ ಈ ರೂಮಲ್ಲಿ ನೀವು ನೋಡೋದಾದರೆ ನೋಡಿ, ಫುಲ್ ವುಡ್ ವರ್ಕು, ಫುಲ್ಲು ಒಂದು ಸೈಡ್ ಏನಿದೆ ಫುಲ್ ವುಡ್ ವರ್ಕ್ ಕೊಟ್ಟಿದ್ದಾರೆ. ಫುಲ್ಲು ಫಿನಿಶ್ ಆಗಿದೆ, ಏನೂ ಕೆಲಸ ಇಲ್ಲ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ ಕೂಡ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ ಒಂದು ಬ್ಯಾಲೆನ್ಸ್ ಇದೆ ಇದರಲ್ಲಿ. ಮತ್ತು ಈ ರೂಮ್ಗಳಿಗೆ ಏನಂದರೆ, ಈ ರೂಮ್ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ನೀಟಾಗಿ ಕಾಟ್ಗಳನ್ನ ಕೂಡ ಕೊಡ್ತಾರೆ ನಿಮಗೆ. ಇಲ್ಲೇನಿದೆ ಇದು ಇಷ್ಟು ಜಾಗನೂ 2 ರೂಮ್ಗೂ ಕೂಡ ಕಾಟ್ ಬರುತ್ತೆ. ನಿಜವಾಗೂ ಅವಾಗ ಫುಲ್ಲು ಚೆನ್ನಾಗಿ ಬರುತ್ತೆ. ಇನ್ನೂ ಕೂಡ ಕಾಟು ಮತ್ತು ಫಿಟ್ಟಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್ ಇಷ್ಟೇ ಬ್ಯಾಲೆನ್ಸ್ ಇರೋದು ಈ ಮನೆಗೆ. ಬೇರೆ ಎಲ್ಲ ಕೆಲಸ ರೆಡಿ ಇದೆ. ಇನ್ನು ಮೇಲ್ಗಡೆ ನೋಡೋದಾದರೆ 2 ಸಿಂಗಲ್ ಬೆಡ್ರೂಮ್ ಇದೆ ಈ ರೂಮಲ್ಲಿ. ಈ ಮನೇಲಿ ಇನ್ನೊಂದು ನಿಮಗೆ ಕಾಮನ್ ಟಾಯ್ಲೆಟ್ ಒಂದು ತೋರಿಸ್ಬೇಕು ನೋಡಿ. ಇದು ಕಾಮನ್ ಟಾಯ್ಲೆಟ್ ಬರುತ್ತೆ ನೋಡಿ. ಫುಲ್ ವಾಲ್ ಟೈಲ್ಸ್, ಅಂದರೆ ಯಾವುದೇ ವಾಲ್ನು ಎಲ್ಲೂ ಬ್ಯಾಲೆನ್ಸ್ ಬಿಟ್ಟಿಲ್ಲ, ಫುಲ್ಲು ಟೈಲ್ಸ್ ಹಾಕಿದ್ದಾರೆ. ಆರಾಮಾಗಿ ಇಲ್ಲಿ ಕೂಡ ಒಂದು ನಿಮಗೆ ಸ್ಟಪ್ ಕೊಟ್ಟಿದ್ದಾರೆ ನೋಡಿ. ಏನಾದರೂ ಐಟಮ್ ಇಟ್ಕೊಬೋದು ಆರಾಮಾಗಿ. ಇಲ್ಲಿ ಫ್ರೀಯಾಗಿದೆ ನಿಮಗೆ. ಇಲ್ಲಿ ಫುಲ್ಲು ನೀಟಾಗಿದೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಆಯಿತು. ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಕಡೆಯಿಂದ ನಾವು ಬ್ಯಾಕಿಂದ ಒಂದು ಸರಿ ಹಾಲು ತೋರಿಸೋದಾದರೆ ಡೋರ್ ಕಡೆಗೆ ನೋಡಿ, ಹಾಲು ಫುಲ್ಲು ಹಾಲಿದೆ, ಫುಲ್ಲು ಫ್ರೀಯಾಗಿದೆ, ಚೆನ್ನಾಗಿದೆ. ನೀವು ಎಲ್ ಶೇಪ್ ಸೋಫಾ ಅಲ್ಲಿಂದ ನಿಮಗೆ ಎಲ್ ಶೇಪ್ ಸೋಫಾನ ಹಿಂಗೆ ಕವರ್ ಮಾಡ್ಕೊಬೋದು, ನೀಟಾಗಿ ಬರುತ್ತೆ. ಇಲ್ಲೂ ಕೂಡ ಒಂದು ಚಿಕ್ಕದು ಒಂದು ಸೋಫಾ ಹಾಕ್ಬೋದು. ಎಲ್ಲ ಕಡೆ ಫ್ರೀಯಾಗಿದೆ ಜಾಗ. ಇನ್ನು ಮೇಲೆ ನೋಡೋದಾದರೆ ನೀವು 2 ಸಿಂಗಲ್ ಬೆಡ್ರೂಮ್ ಬರುತ್ತೆ. ಆ ಮನೆಗಳು ಕೂಡ ಒಂದನ್ನು ತೋರಿಸ್ತೀನಿ, 2 ಒಂದೇ ಥರ ಇರುತ್ತೆ. ಹಾಗಾಗಿ ಬನ್ನಿ ಒಂದು ಮನೆ ನಾವು ಅದರಲ್ಲಿ ನೋಡೋಣ ಹೇಗಿದೆ ಅಂತ. ನಾವಿದ್ದೀವಿ ಈಗ ಸೆಕೆಂಡ್ ಫ್ಲೋರ್. ಫಸ್ಟ್ ಫ್ಲೋರ್ ತೋರಿಸಾಯಿತು ಓನರ್ ಇರೋವಂಥ ಮನೆ. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿರೋ ಫಸ್ಟ್ ಮನೆ ನೋಡೋದಾದರೆ ನೀವು ನೋಡಿ, ಈ ಥರ ಬರುತ್ತೆ. 1 BHK ಮನೆ. ಏನು ಸರ್ ದೊಡ್ಡ ಹಾಲ್ನ ಕೊಟ್ಟಿದ್ದೀರಲ್ಲ ಸರ್. ಹಾಲು ಎಲ್ಲ ಡಬಲ್ ಬೆಡ್ರೂಮ್ ಅಂತ ಮಾಡ್ತಾರೆ. ಹಾಲ್ನ ತುಂಬ ಚಿಕ್ಕದು ಹಾಲು ಮಾಡಿಬಿಟ್ಟು ಒಂದು ರೂಮ್ ಕೊಟ್ಬಿಡ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಹಾಲು ತುಂಬ ಫ್ರೀಯಾಗಿ ಕೊಟ್ಟಿದ್ದಾರೆ. ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ, 2 ಸಿಂಗಲ್ ಬೆಡ್ರೂಮ್ ಅಷ್ಟೇ ಮಾಡಿದ್ದಾರೆ ನೋಡಿ. ಇದು TV ಯೂನಿಟ್ ಬರುತ್ತೆ ನೋಡಿ. ಇದು ಕಿಚನ್ನು ಎಲ್ಲ ಫ್ರೀಯಾಗಿದೆ, ಯಾವುದು ಎಲ್ಲೂ ಹಿಕ್ಕಟ್ಟು ಅನ್ಸಲ್ಲ. ದೇವ್ರ ಮನೆ ನೋಡಿ. ಹಾಲ್ ರೂಮು ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ವುಡ್ ವರ್ಕ್ ನೋಡಿ. ಎಲ್ಲ ಮನೆಗೂ ಫ್ಯಾನ್ ಕೊಟ್ಟಿದ್ದಾರೆ. ಒಂದು ವಿಶೇಷ ಅಂದರೆ ಎಲ್ಲ ಬಾಡಿಗೆ ಮನೆಗೆ, ಓನರ್ ಮನೆಗೆ ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ ನೋಡಿ. ಇದು ಫಿಟ್ಟಿಂಗ್ ಕೂಡ ಆಗಿದೆ ಈ ಮನೆಗೆ ಆಲ್ರೆಡಿ. ನಿಜವಾಗೂ ಮನೆ ಕೂಡ ಅಷ್ಟೇ ಅದ್ಭುತವಾಗಿದೆ. ಮತ್ತು ಎಲ್ಲ ಮನೆಗೂ UPS ಪಾಯಿಂಟು, ಎಲ್ಲ ಮನೆಗೂ UPS ಪಾಯಿಂಟ್ ಕೂಡ ರೆಡಿ ಇದೆ. ಇನ್ನು ಈ ಕಡೆ ಇರೋ ಮನೆಯನ್ನು ಕೂಡ ಒಂದು ಸಾರಿ ತೋರಿಸ್ಬಿಡೋಣ. ಈ ಕಡೆ ಇರೋ ಮನೆ ನೋಡೋದಾದರೆ ನೀವು ಸಿಂಗಲ್ ಬೆಡ್ರೂಮ್. ಇದು ಕೂಡ ಹಾಲ್ ಫ್ರೀಯಾಗಿದೆ, ಎಲ್ಲೂ ಹಾಲ್ ಇಕ್ಕಟ್ಟು ಅನ್ಸಲ್ಲ. ಅದೊಂದು ತುಂಬಾ ಇಷ್ಟ ಆಯಿತು ನನಗೆ. ನಿಮ್ಗೆ ಅದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಎಲ್ಲ ಮನೆಗೂ ಕೊಟ್ಟಿದ್ದಾರೆ. ಬಾತ್ರೂಮ್ ಫಿಟ್ಟಿಂಗ್ ಕೂಡ ಎಲ್ಲ ರೆಡಿ ಇದೆ ಈ ಮನೆ ಕೂಡ ನೋಡಿ. ಇನ್ನು ಬ್ಯಾಲೆನ್ಸ್ ಇರೋದು ಈ ಮನೆಗೂ ಏನಾದರೂ ಬಾಡಿಗೆ ಮನೆ ಕಾಟ್ ಮಾಡ್ತೀರಾ ಸರ್? ಇಲ್ಲ ಸರ್, ಇಲ್ಲ. ಓಕೆ. ದೇವ್ರ ಮನೆ ನೋಡೋದಾದರೆ ನಿಮಗೆ ಇಷ್ಟು ನೀಟಾಗಿ ಬಂದಿದೆ. ಆರಾಮಾಗಿ ದೇವ್ರ ಪೂಜೆ ಮಾಡ್ಬೋದು, ಅಷ್ಟು ರೂಮ್ ದೊಡ್ಡದಾಗಿದೆ, ಇಷ್ಟು ಫ್ರೀಯಾಗೇ ಇದೆ. ಇನ್ನು ಕಿಚನ್ ವೈಸ್ ನೋಡೋದಾದರೆ ಕ್ಲೀನಿಂಗ್ ನಡೀತಾ ಇದೆ. ಕಿಚನ್ ವೈಸು ಹ್ಯಾಂಡ್ ಒಂದು ಹಾಕಬೇಕಾಗುತ್ತೆ, ಬೇರೆ ಇನ್ನೇನು ಕೆಲಸ ಇಲ್ಲ ನೋಡಿ. ಇದು ರೂಮ್ ನೋಡೋದಾದರೆ ನೀವು ರೂಮ್ ಇದು ಕೂಡ ಫ್ರೀಯಾಗಿದೆ. ವುಡ್ ವರ್ಕು ಅಷ್ಟೇ ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇದರ ಡೀಟೇಲ್ಸ್ ಹೇಳೋದಾದರೆ ನಾನು ನಿಮಗೆ ಮೆಟ್ರೋಗೆ 1 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. 2 ಮೆಟ್ರೋ ಸಿಗುತ್ತೆ ನಿಮಗೆ. ಮಂಜುನಾಥ್ ನಗರ ಆಗ್ಬೋದು, ಚಿಕ್ಕಬಿದ್ರಕಲ್ಲು ಆಗ್ಬೋದು. 2 ಮೆಟ್ರೋ ಕೂಡ 1 ಕಿಲೋಮೀಟ್ರ್ ಒಳಗಡೆ ಬರುತ್ತೆ.
ರೇಟ್ ಕೂಡ ಹೇಳ್ಬಿಡ್ತೀನಿ, 2,05,00,000 ಸ್ಲೈಟ್ಲಿ ನೆಗೋಷಿಯಬಲ್. ಈ ಖಾತ ಬೀಸೊತ್ತು ಈಸ್ಟ್ ಫೇಸ್ ಇರೋವಂಥ ಮನೆ ಆಗಿರ್ತದೆ. ನಿಮಗೆ ನ್ಯಾಷನಲ್ ಹೈವೇ ಕೂಡ 1 ಕಿಲೋಮೀಟ್ರಲ್ಲಿ ಸಿಗುತ್ತೆ. ಎಲ್ಲ ಅನುಕೂಲವಾಗಿರೋಂಥ ಮನೆ ಫ್ರೆಂಡ್ಸ್. ನಿಜವಾಗ್ಲೂ ಈಸ್ಟ್ ಫೇಸ್ ಇದೆ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಸ್ಕ್ರೀನ್ ಮೇಲೆ ಬರೋ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓನರ್ ಕೂಡ ಜೊತೆಲೇ ಇದ್ದಾರೆ. ಓನರ್ ಕೂಡ ಏನೇ ಡೀಟೇಲ್ಸ್ ಬೇಕಾದ್ರೂ ಹೇಳಿಸ್ಬೋದು. ಸರ್ ಇದ್ರದ್ದು ಇನ್ನೇನಾದರೂ ಡೀಟೇಲ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ಅದೇ ನೈಸ್ ರೋಡ್ ಇದು ಬಂದ್ಬಿಟ್ಟು ಯಾವುದು ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು ನಿಮಗೆ 1 ಕಿಲೋಮೀಟ್ರ್ ಆಗುತ್ತೆ. ಓಕೆ. ಚಿಕ್ಕಬಿದ್ರಿಕಲ್ಲಾಗಲಿ ಅಥವಾ ಮಂಜುನಾಥ್ ನಗರ ಆಗಲಿ. ಓಕೆ. ಮತ್ತು ನಿಮಗೆ ಸ್ಕೂಲು, ಕಾಲೇಜು ಯಾವ ಸ್ಕೂಲ್ ಹತ್ರ ಇದೆ ಸರ್ ಇಲ್ಲಿ? ಇಲ್ಲಿ ಶ್ರೀರಾಮ್ ಪಬ್ಲಿಕ್ ಸ್ಕೂಲು. ಓಕೆ. ಮತ್ತು ಸ್ಕಾಲರ್ಸ್ ಅಕಾಡೆಮಿ ಇದೆ, ಜಿಂದಾಲ್ ಇದೆ. ಎಲ್ಲಿ ಸ್ಕಾಲರ್ಸ್ ಅಕಾಡೆಮಿ ಮತ್ತು ಶ್ರೀರಾಮ್ ಸ್ಕೂಲ್ ಬಂದ್ಬಿಟ್ಟು ಒಂದು 200 ಮೀಟ್ರ್ 300 ಮೀಟ್ರ್ ಆಗುತ್ತೆ ಅಷ್ಟೇ ಕೂಡ. ನಿಮ್ಮ ಇದರಲ್ಲಿ ಒಂದು ಸರಿ ರೇಟ್ ಹೇಳ್ಬಿಡಿ ಸರ್. ನಾವು ಹೇಳೋದಕ್ಕಿಂತ ನೀವೇ ಒಂದು ಸರಿ ರೇಟ್ ಹೇಳಿ ಸರ್. ಏನು ಹೇಳ್ತಾ ಇದ್ದೀರಾ? 2,05,00,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ ಸರ್. ಓಕೆ ಸರ್. ಓಕೆ. ನೋಡಿದ್ರಾ ಫ್ರೆಂಡ್ಸ್? ನೋಡಿ ಸರ್ ಮಾತಾಡಿ. ಓಕೆ. ನೋಡಿದ್ರಾ ಫ್ರೆಂಡ್ಸ್, ಓನರ್ ಹತ್ರನೇ ಫುಲ್ ಡೀಟೇಲ್ಸ್ ಕೊಡಿಸಿದ್ದೀನಿ. ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮೇಯ್ನು ನಿಮಗೆ ಹೈವೇ ಮತ್ತು ಮೆಟ್ರೋ ಎರಡೂ ತುಂಬಾ ಹತ್ತಿರ ಇದೆ, ಅಷ್ಟಂತೂ ನಾನು ಹೇಳೋಕ್ಕೆ ಬಯಸ್ತೀನಿ. ಓಕೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.